ಹಂಗಲ್ರಿ ಸರ್, ಅಂದ್ರ ಅವ್ರ ಜಗಾಡ್ಕೊಂತ ಇರ್ಬೇಕಂದ್ರಿ ಸರ್ ಅಲ್ಲಿ. ಈಗ ಸೈಲೆಂಟ್ ಆಗಿ ಇದಾರಲ್ಲ, ಅವ್ರ ನಿಮ್ಗೆ ಒಂಥರ ಇದ್ ಅನ್ಸಾಯ್ತ್ರಿ. ಅವ್ರ ಭಾಷೆನೂ ಅವ್ರ ಭಾಷೆ ಅರ್ಥ ಆಗತೈತಿ, ಸೈಲೆಂಟ್ ಆಗಿ ಇರತ್ತಾರ ಅಷ್ಟೇ ಸರ್. ಅವ್ರು ಈಗ ಜಗಾಡ್ಕೊತಿದ್ರ ಅವ್ರ ವಾಯ್ಸ್ ನಿಮ್ಗೆ ಕೇಳ್ತೈತಿ ಅವಲ್ರಿ ಸರ್. ಉತ್ತರನೇ ಇಲ್ಲ, ಕಟ್ಟೆ ಮಾಡಕ್ ರಘು ಸರ್ ಕಾಲ ಗಿಲ್ಲಿ ಬಂದ. ಸಮಾಧಾನ ಮಾಡುವಂತ ನಾನು ವಿಷಯ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಅಲ್ಲಿ ಅವ್ರ ಸ್ಪಂದನ ಜೊತೆ ಅಷ್ಟು ಲಾಂಗ್ ಕಾನ್ವರ್ಸೇಷನ್ ಮಾಡಕ್ಕಾಯ್ತು, ಇನ್ನೊಬ್ರ ಜೊತೆ ಏನೋ ಅದು ಕೊಟ್ಟೆ ಹೊಡಿ ಬಂದ್ಬಿಟ್ಟೈತಾ. ನಾನು ನೋಡ್ತಾನೆ ಇದೀನಿ, ನಿನ್ ಕಾನ್ವರ್ಸೇಷನ್ ಆಗ್ತಾನೆ ಇದೆ. ನಾನು ದೇರ್ ಅಂಡ್ ರೈಟ್ ದೇರ್. ಒಂದ್ ನಿಮಿಷಕ್ಕಾಗಿ ಬಂದು ಐ ಯು ಫೈನ್, ನೀನ್ ಮಾತಾಡಕ್ ಆಗ್ಲಿಲ್ವಾ? ಅದೇ ಜಾಗದಲ್ಲಿ ನೀನ್ ಇದ್ರೆ ನಾನು ಎಷ್ಟು ಸರಿ ಬರ್ತಿದೆ ನೋಡಕ್ಕಾಗ್ದೆ. ರಘು 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 ಎಲ್ಲ ರಘು 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 ಆಮೇಲೆ ಸಿಗು. ಇಲ್ಲ ಇಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಸಖತ್ ಕೊಡ್ತಾ ಇದ್ದೇನೆ. ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಕುಳ್ಳಯ್ಯ ಅಂತ ಅವ್ರು ಆಯ್ತು. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕೋ ಅಥವಾ ಬೇಡವೋ ಅಂತ ಇರಬೇಕು. ಆ ಡಿಬೇಟ್ ಇರಬೇಕು. ಗಿಲ್ಲಿಯವರು ಸೋತಿ ಈ ವಾರ ನಾಮಿನೇಟ್ ಆಗಿದ್ದಾರೆ. ಯಾಕೆ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರೋ ಫಸ್ಟ್ ಲೈಕ್ ಮಾಡಿಬಿಟ್ಟು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಮಿನಿಮಮ್ ಈ ಒಂದು ವಿಡಿಯೋಗೆ 10ರಿಂದ 15 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ವಿಚಾರ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಎಪಿಸೋಡಲ್ಲಿ ನಡೆದಿರುವಂತಹ ಕೆಲವೊಂದು ಹೈಲೈಟ್ಸ್ ಬಗ್ಗೆ ಮಾತಾಡೋಣ. ಮೋರ್ ಇಂಪಾರ್ಟೆಂಟ್ಲಿ, ನಿನ್ನೆ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗದೇ ಇರುವಂತಹ ಕೆಲವೊಂದು ವಿಡಿಯೋ ಫೋಟೇಜ್ನ ಕಲೆಕ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ನಿಮ್ಗೆ ತೋರಿಸ್ಕೊಂಡು ಅದ್ರ ಬಗ್ಗೆ ಅನಾಲಿಸಿಸ್ ಮಾಡೋ ಪ್ರಯತ್ನ ಮಾಡೋಣ. ಸೊ ಬಿಗ್ ಬಾಸ್ ಮನೆಯಲ್ಲಿ ಇವಾಗ BB ಕಾಲೇಜ್ ಅಂತ ಒಂದು ಟಾಸ್ಕ್ ನಡೀತಿದೆ. ಈ ಟಾಸ್ಕ್ ನ ಉದ್ದೇಶ ಏನು ಅಂತ ಹೇಳಿದ್ರೆ, ವಾರ ಪೂರ್ತಿ ಸರಣಿ ಟಾಸ್ಕ್ಗಳೆಲ್ಲ ಕೊಡ್ತಾ ಇರ್ತಾರೆ. ಮತ್ತೆ ಬ್ಲೂ ಟೀಮ್ ಮತ್ತೆ ರೆಡ್ ಟೀಮ್ ಅಂತ 2 ತಂಡಗಳಿದೆ. ಆ ತಂಡಗಳಲ್ಲಿ ಯಾರು ಚೆನ್ನಾಗಿ ಆಡ್ತಾರೋ ಅವರು ಕ್ಯಾಪ್ಟನ್ಸಿ ಕಂಟೆಸ್ಟೆಂಟ್ಗೆ ಸೆಲೆಕ್ಟ್ ಆಗ್ತಾರೆ. ಈ ಸಲ ಬಿಗ್ ಬಾಸ್ ಅವರು ಸ್ವಲ್ಪ ಯುನೀಕ್ ಆಗಿ ಥಿಂಕ್ ಮಾಡಿದ್ದಾರೆ. ಸೊ ಡೈರೆಕ್ಟ್ ಆಗಿ ಆ ಒಂದು ಟಾಸ್ಕ್ ಅಲ್ಲಿ ನಾಮಿನೇಷನ್ಸ್ ಆದ್ರ ಮೇಲೆ ಅವರ ಮನೆಯವ್ರಿಗೆ ಇನ್ಫಾರ್ಮ್ ಮಾಡುವಂತಹ ಒಂದು ಕೆಲಸ ಮಾಡಿದ್ದಾರೆ. ಆಕ್ಚುಲಿ ನನಗೆ ಇದು ಅನ್ಸಿದ್ದೇನು ಅಂತ ಹೇಳಿದ್ರೆ, ಅಷ್ಟು ಬೇಗ ಹೋಗಿನ್ನ 1 ತಿಂಗಳು ಕೂಡ ಆಗಿಲ್ಲ. ಆಲ್ಮೋಸ್ಟು ಪೇರೆಂಟ್ಸ್ ಬರ್ಬೇಕಂತ ಹೇಳಿದ್ರೆ ಒಂದು 10 ವೀಕ್ಸ್ ಎಬೋನೇ ಆಗಿರಬೇಕು. ಆವಾಗಲೇ ಸೊ ಮನೆಯವ್ರ ಕಡೆಯಿಂದ ಒಂದು ಉಪದೇಶ ಆಗಿರ್ಬೋದು, ಅವರೊಂದು ವಿಡಿಯೋ ಆಗಿರ್ಬೋದು, ಮನೆ ಒಳಗಡೆ ಬರೋದಾಗಿರ್ಬೋದು, ಈ ಥರ ಒಂದು ಪ್ರೋಸೆಸ್ ನಡೀತಿತ್ತು. ಇದು ಬರೀ 1 ತಿಂಗಳು ಕೂಡ ಆಗಿಲ್ಲ. ಆ ತಿಂಗಳಲ್ಲಿ ಮನೆಯವರ ವಾಯ್ಸ್ನ ಕೇಳಿಸಿದ್ದು ನನಗೆ ಯಾಕೋ ಅಷ್ಟು ಸಮಂಜಸ ಅನಿಸಿಲ್ಲ. ಬಟ್ ನಾವು ಈ ಥರ ಥಿಂಕ್ ಮಾಡ್ತೀವಿ, ಬಿಗ್ ಬಾಸ್ ಇನ್ಯಾವ ಥರ ಥಿಂಕ್ ಮಾಡ್ತಾನೆ ಗೊತ್ತಾಗಲ್ಲ. ಸೊ ಮನೆಯವ್ರಿಗೆ ಕಾಲ್ ಮಾಡಿದ್ರು. ಫಸ್ಟ್ ಮಾತಾಡಿದ್ದು ರಾಶಿಕ್ ಅವರ ಪೇರೆಂಟ್ಸ್ ಮಾತಾಡ್ರು. ರಾಶಿಕ್ ಅವರ ಮನೆಯಿಂದ ಅವ್ರ ತಮ್ಮ ಮಾತಾಡ್ದ. ನನ್ಗೆ ಆಕ್ಚುಲಿ ರಾಶಿಕ್ ಅವ್ರ ತಮ್ಮಾಗಿರೋ ಒಂದು ಕಾನ್ಫಿಡೆನ್ಸ್ ಲೆವೆಲ್, ಅವ್ರು ಎಷ್ಟು ಚೆನ್ನಾಗಿ ಮಾತಾಡೋದು ಅಂತ ಹೇಳಿದ್ರೆ, ಸೊ ರಘು ಅವ್ರು ಇದ್ಕೊಂಡು ನಿಮ್ಮ ಅಕ್ಕ ಅವರು ಎಲ್ಲೋ ಲಾಸ್ಟ್ ಆಗಿಬಿಡ್ತಿದ್ದಾರೆ, ಡಿಪೆಂಡ್ ಆಗ್ತಿದ್ದಾರೆ ಅಂತ ಒಂದು ಮಾತಾಡಿದಾಗ ರಾಶಿಕ್ ಅವ್ರ ತಮ್ಮ ಇದ್ಕೊಂಡು ಎಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ದ ಅಂತ ಹೇಳಿದ್ರೆ, ನನಗೆ ಆಕ್ಚುಲಿ ಅವ್ರ ಕಂಟೆಸ್ಟ್ ಆಗಿ ಬಂದಿದ್ದೆ ಚೆನ್ನಾಗಿರ್ತಿತ್ತೋ ಅನ್ಸ್ಬಿಡ್ತು. ಅಷ್ಟು ಒಂದು ರಗಡ್ ಆಗಿ ಅಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ದ. ಸೊ ಆ ಒಂದು ಕಾನ್ಫಿಡೆಂಟ್ ಲೆವೆಲ್ಲು ಮನೆಯಲ್ಲಿ ರಾಶಿಕ್ ಕಿಲ್ದಿರೋ ಆಗೈತೆ. ಸೊ ಚೆನ್ನಾಗಿ ಮಾತಾಡ್ದ ಅವರು. ಸೊ ನಮ್ಮ ಅಕ್ಕ ಹಾಡಿದ್ರೇ ಲಾಸ್ಟ್ ವೀಕು ಸೊ ಕ್ಯಾಪ್ಟನ್ಸಿ ಕಂಟೆಸ್ಟೆಂಟ್ ಆಗಿ ಸಿಂಗಲ್ ಆಗಿ ಸೋಲೋ ಆಗಿ ಮೇಲೆಗೆ ಬಂದ್ಲ ಅನ್ನೋ ಒಂದು ಪಾಯಿಂಟ್ಗಳೆಲ್ಲ ಮಾತಾಡಿದ್ರು. ಸೊ ಅವ್ರಿಗೆಲ್ಲ ನಮ್ಮ ರಘು ಉತ್ತರ ಕೊಟ್ಟಿಲ್ಲ. ಸೊ 1 ನಿಮಿಷನ ಕಾಲಾವಕಾಶ, ನಿಮಗೆ ಮೋಟಿವೇಶನ್ ಕೊಡಿ ಬೇಕಾದ್ರೆ ನಿಮ್ಮ ಅಕ್ಕ ಅವ್ರಿಗೆ ಅಂತ ಹೇಳಿದಾಗ ಲಿಟ್ಲ್ ಬಿಟ್ಟು ಮೋಟಿವೇಶನ್ ಕೊಟ್ಟರು. ನನಗೆ ಇಷ್ಟು ಜನ ಎಲ್ಲ ಮಾತಾಡಿದ್ರಲ್ಲ, ಆದರೆ ಇಬ್ಬರು ಮಾತ್ರ ಖರಾಬಾಗಿ ಇಷ್ಟ ಆಯಿತು ನನಗೆ. ಸೀಕ್ರೆಟ್ ರೂಮಲ್ಲಿ ಮಾತಾಡ್ತಿರುವಂತಹ ರಘು ಅವ್ರಿಗೆ, ಕ್ಯಾಪ್ಟನ್ ರಘು ಅವ್ರಿಗೆ ವಿಲವಿಲ ಅನ್ಸ್ಬಿಟ್ಟು ಅವ್ರಿಗೆ ಸಂಬಂಧಪಟ್ಟರು ಆಡಿಯೋ ಟ್ರ್ಯಾಕ್ ಕೂಡ ನಾನು ಕಲೆಕ್ಟ್ ಮಾಡಿದ್ದೀನಿ. ಸೊ ಅದನ್ನ ಕೇಳಿಸ್ಕೊಂಡು ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಬಂದ್ಬಿಟ್ಟು ನಮ್ಮ ಗಿಲ್ಲಿ ಅವರು. ಗಿಲ್ಲಿ ನಾಮಿನೇಷನ್ ಆಗಿದ ತಕ್ಷಣ ಯಾವ ರೀತಿಗೆ ಸೆಲೆಬ್ರೇಷನ್ ನೋಡಿ ಅವ್ರಿಗೆಲ್ಲ ಗೊತ್ತಿಲ್ಲ. ಅವ್ರಿಗೆ ಅವ್ರ ತಂದೆಗೆ ಬಿಗ್ ಬಾಸ್ ಮನೆಯಿಂದ ಹೌದು ಬಿಗ್ ಬಾಸ್ ಕಾಲೇಜ್ ಪ್ರಿನ್ಸಿಪಲ್ ಮಾತಾಡೋದು. ಹೌದು ಹೇಳಿ, ನಿಮ್ಮ ಹೆಸರು ಕುಳ್ಳಯ್ಯ. ನೀವು ಗಿಲ್ಲಿಗೆ ಕುಳ್ಳಯ್ಯ ಅಂತ ಅವ್ರ ತಂದೆ. ಆಯ್ತು. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕೋ ಅಥವಾ ಬೇಡವೋ ಅಂತ ಇರಬೇಕು. ಆ ಡಿಬೇಟ್ ಇರಬೇಕು. ಗಿಲ್ಲಿಯವರು ಸೋತಿ ಈ ವಾರ ನಾಮಿನೇಟ್ ಆಗಿದ್ದಾರೆ. ಯಾಕೆ? ಗಿಲ್ಲಿ ಅವರ ಕಾಮಿಡಿಯಿಂದ ಈ ಶೋ ಗೆಲ್ಲಕ್ಕಾಗಲ್ಲ. ಅವರ ಕಾಮಿಡಿಯಿಂದ ತುಂಬಾ ಜನಗೆ ಹರ್ಟ್ ಆಗ್ತಾ ಇದೆ. ಅವ್ರ ಕ್ಯಾರೆಕ್ಟರ್ ಹರ್ಟ್ ಮಾಡ್ತಾ ಇದಾರೆ ಅಂಡ್ ತುಂಬಾ ಜನನ್ನ ಕೆಳಗಡೆ ಆಗ್ತಾ ಇದಾರೆ. ಅದು ಎಲ್ಲರಿಗೂ ಇಷ್ಟ ಆಗಲ್ಲ. ಗಿಲ್ಲಿ ಅವರು ಕಾಮಿಡಿ ಬಿಟ್ಟು ಬೇರೆ ವಿಷಯದಲ್ಲೂ ಫೋಕಸ್ ಮಾಡ್ಬೇಕಾಗತ್ತೆ. ನೀವು ಮಾಡ್ತಿಲ್ಲ ಈಗ ನಿಮ್ಮ ಹತ್ರ ತಪ್ಪ ಅದು ಕಾಮಿಡಿ ಮಾಡೋದು ತಪ್ಪಂತ ಕೇಳ್ತಿದ್ದಾರಲ್ಲಪ್ಪ. ನಾನು ನಿಮ್ಗೆ ಏನು ವಿಷಯ ತಿಳಿಸ್ಬೇಕು ನಾನು ತಿಳಿಸಿದ್ದೀನಿ. ಸೊ ಮಿಡ್ನೈಟಲ್ಲಿ ಆ್ಯಕ್ಚುಲಿ ಕಾಲ್ಸ್ ಮಾಡಿದ್ದು ಮಿಡ್ನೈಟಲ್ಲಿ ಏನೋ ಮಾಡಿದ್ರು. ಆ್ಯಕ್ಚುಲಿ ಆಲ್ಮೋಸ್ಟ್ 11 o'clock ಎಬೋ ಆಗಿತ್ತು. ಸೊ ಅವ್ರು ಮಾಡಿದಾಗ ಅವ್ರ ಅಪ್ಪ ಇದ್ಕೊಂಡು ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಯಾಕೆ ಮಾಡಬಾರ್ದು, ಕಾಮಿಡಿ ಮಾಡಬಾರ್ದು, ಅವರು ಕಾಮಿಡಿ ಮಾಡೋದು ತಪ್ಪೇನಿದೆ, ಸೊ ಮೋಟಿವೇಶನ್ ಕೊಡಿ ಅಂತ ಹೇಳಿದಾಗ ತುಂಬ ಚೆನ್ನಾಗಿ ಆಡ್ತಿದ್ಯಾ, ಇನ್ನೂ ಚೆನ್ನಾಗಿ ಆಡು, ಬಿಗ್ ಬಾಸ್ ಒಪ್ಕೊಳ್ಳೋ ಥರ ನಿಮ್ಮ ಪಾತ್ರ ಮಾಡು ಅಂತ ತುಂಬ ಚೆನ್ನಾಗಿ ಮೋಟಿವೇಶನ್ ಮಾಡಿದ್ರು.
ಸೊ ಅದಾದಮೇಲೆ ಕನ್ವರ್ಸೇಷನ್ ಆದಮೇಲೆ ಎಲ್ಲರೂ ಅವ್ರನ್ನ ರೇಗಿಸ್ತಾ ಇದ್ರು. ಸೊ ನೀನು ಈ ಥರ ಆಗೋದಕ್ಕೆ ರೀಸನ್ ನಿಮ್ಮ ಅಪ್ಪ ಕೂಡ ನಿನ್ನ ಥರನೇ ಇದ್ದಾರೆ ಅಂತ. ಸೊ ಇದಾದಮೇಲೆ ಇನ್ನೊಂದು ಆಡಿಯೋ ಟ್ರ್ಯಾಕ್ ನಂಗೆ ತುಂಬ ಇಷ್ಟ ಆಯಿತು. ಮಾಳು ಅವರ ಮಿಸ್ಸಸ್ ಮಾತಾಡಿದ್ದು ಸಖತ್ ಅಂದರೆ ಸಖತ್ ಇಷ್ಟ ಆಯಿತು ನನಗೆ. ಅದು ಟ್ರ್ಯಾಕ್ನ ಸಂಪಾದನೆ ಮಾಡಿದ್ದೀನಿ, ಬನ್ನಿ ನೋಡೋಣ. ಆ್ಯಕ್ಚುಲಿ ನಾನು ವೀಡಿಯೋ ಆಗ್ತಿಲ್ಲ ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಕಾಪಿರೈಟ್ ಆಗೋ ಇಶ್ಯೂಸ್ ಇರುತ್ತೆ. ಆ ಒಂದು ರೀಸನ್ನಿಂದ ನಾನು ಅದನ್ನ ಆಗ್ತಿಲ್ಲ. ಜಸ್ಟು ಆಡಿಯೋ ಮಾತ್ರ ಕೇಳಿಸ್ಕೋಣ. ಅವನು ಫ್ಯಾಮಿಲಿಗೆ ಕಾಲ್ ಮಾಡಿ ಅವ್ರ ಮಿಸ್ಸಸ್ ಹಲೋ ಹಲೋ ಯಾರಿ? ಬಿಗ್ ಬಾಸ್ ಕಾಲೇಜ್ ಪ್ರಿನ್ಸಿಪಲ್ ಮಾತಾಡೋದು. ಹಾ ಹೇಳ್ರಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮೇಘ ಅಂತ ರೀ. ನೀವು ಮಾತಾಡೋದು ಏನಾಗಬೇಕು? ಮಾಡುವವರು ವೈದ್ಯರು. ವೈಪ ಆಯ್ತು. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಡಿಬೇಟ್ ಅಲ್ಲಿ ಸೋತಿರೋ ಕಾರಣ ಮಾಲು ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ಹೌದ್ರಿ ಸರ್. ಮಾಲು ಅವರು ಅಕ್ಸೆಪ್ಟ್ ಬಿಗ್ ಮಾಡ್ಕೊತೀವಿ ಬಾಸ್ ಮನೆ ಆಟನ ಇನ್ನ ಅರ್ಥ ಮಾಡ್ಕೊಂಡಿಲ್ಲ. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ನೀವು ಅನ್ಕೊಂಡಿದ್ದೀರ ಅಷ್ಟೇ. ಓಪನ್ ಅಪ್ ಆಗ್ಬೇಕು, ಎಲ್ಲರ ಜೊತೆ ಮಾತಾಡಿಸ್ಬೇಕು. ಹಂಗಲ್ರಿ ಸರ್, ಅಂದ್ರೆ ಅವ್ರ ಜಗಾಡ್ಕೊಂತ ಇರ್ಬೇಕಂದ್ರೆ ಸರ್ ಅಲ್ಲಿ ಈಗ ಸೈಲೆಂಟ್ ಆಗಿ ಅದಾರಲ್ಲ, ಅವ್ರು ನಿಮ್ಗೆ ಒಂಥರ ಇದನ್ನ ಐತ್ರಿ. ಅವ್ರ ಭಾಷೆನೂ ಅವ್ರ ಭಾಷೆ ಅರ್ಥ ಆಗದಕ್ಕೆ ಸೈಲೆಂಟ್ ಆಗಿರತ್ತಾರ ಅಷ್ಟೇ ಸರ್. ಅವ್ರು ಈಗ ಜಗಾಡ್ಕೊತಿದ್ರೆ ಅವ್ರ ವಾಯ್ಸ್ ನಿಮ್ಗೆ ಕೇಳ್ತೈತಿ ಅವಲ್ರಿ ಸರ್. ಉತ್ತರನೇ ಇಲ್ಲ, ಕಟ್ಟೆ ಮಾಡಕ್ಕೆ ರಘು ಸರ್ ಕಾರಣ. ಥ್ಯಾಂಕ್ ಯು. ಆ್ಯಕ್ಚುಲಿ ಅವ್ರು ಮಾತಾಡ್ತಾ ಇದ್ರು ಇನ್ನ. ಸೊ ಅವ್ರು ಏನು ಇಟ್ಕೊಂಡು ಸೊ ಸೈಲೆಂಟಾಗಿ ಹಿಡಿದಿರ, ಎಲ್ಲರ ಜೊತೆ ಗಲಾಟೆ ಮಾಡ್ಬೇಕಾ ಕೂತ್ಕೊಂದಿರಾ ಅಂತ ಸ್ವಲ್ಪ ಮಾತಾಡಿದ್ರು. ಆ ಮಾತಿಗೆ ರಘು ಅವ್ರ ಹತ್ರ ಉತ್ತರನೇ ಬರಲಿಲ್ಲ. ಸಿಗ್ನಲ್ ಸಿಗದಿರೋ ಥರ ಆ್ಯಕ್ಟ್ ಮಾಡಿದ್ರು. ಆ್ಯಕ್ಚುಲಿ ಅವ್ರು ಅಲೋ ಅಂತ ಹೇಳ್ತಿದ್ದಾರೆ, ನಮಗೂ ಕೇಳಿಸಿದ್ರು ಅವ್ರಿಗೂ ಕೇಳಿಸಿದ್ರು, ಬಟ್ ಅವ್ರ ಹತ್ರ ಯಾವುದೇ ರೀತಿ ಉತ್ತರ ಇರಲಿಲ್ಲ. ಸೊ ಕಾಲೇ ಕಟ್ ಮಾಡೋದು. ಸೊ ನನಗೆ ಗಿಲ್ಲಿ ಅವ್ರದ್ದು ಮತ್ತು ಇವ್ರದ್ದು ತುಂಬ ಹೈಲೈಟ್ ಅನ್ನಿಸ್ತು. ತುಂಬ ಚೆನ್ನಾಗಿ ಮಾತಾಡಿದ್ರು. ಇದಾದಮೇಲೆ ಸೊ ಒಂದು ಲವ್ ಟ್ರ್ಯಾಕ್. ಸೊ ಆ್ಯಕ್ಚುಲಿ ಇವಾಗ ಅಟ್ ಪ್ರೆಸೆಂಟ್ ಏನು ಮನೇಲಿ ನಡೀತಿದೆಯೋ ಆ ಲವ್ ಟ್ರ್ಯಾಕ್ಗೆ ಸಂಬಂಧಪಟ್ಟ ಒಂದು ಚಿಕ್ಕ ಕನ್ವರ್ಸೇಷನ್ನು ಸಖತ್ತಾಗಿತ್ತು. ರಾಶಿಕ್ ಅವರು ಎಷ್ಟು ಜಲಸ್ ಬೀಳ್ತಿದ್ರು ಅನ್ನೋದು ಒಂದು ಆಡಿಯೋ ಟ್ರ್ಯಾಕ್ ಮುಖಾಂತರ ಕೇಳಿಸ್ತೀನಿ ಮನೆ ನಿಮಗೆ. ಇವರ ಒಂದು ಕನ್ವರ್ಸೇಷನ್ ರಾಶಿಕ್ ಅವರು ಅದೆಷ್ಟು ಜಲಸ್ ಆಗ್ತಿದ್ದಾರೆ ಅಂತ ವಿತ್ ಸುರೋಜ್ ಅವ್ರ ಜೊತೆ. ಈಗ ನಾನು ಅಳ್ತಿದ್ದಾಗ ಇಲ್ಲ ನಾನು ಕೋಪ ಮಾಡ್ಕೊಂಡಾಗ ನನ್ನ ಪಕ್ಕ ನಾನು ಅಳ್ತಿದ್ದಾಗ ಸಮಾಧಾನ ಮಾಡುವಂತ ನನ್ನ ವಿಷಯ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ನೀನಿಗಲ್ಲಿ ಅವ್ರ ಸ್ಪಂದನ ಜೊತೆ ಅಷ್ಟು ಲಾಂಗ್ ಕಾನ್ವರ್ಸೇಷನ್ ಮಾಡಕ್ಕಾಯ್ತು, ಇನ್ನೊಬ್ರ ಜೊತೆ ಏನೋ ಮಾತಾಡಕ್ ನಾನು ನೋಡ್ತಾನೆ ಇದೀನಿ. ನಿನ್ ಕಾನ್ವರ್ಸೇಷನ್ ಆಗ್ತಾನೆ ಇದೆ. ಯಾಕೆ ನಾನು ರೈಟ್ ದೇರ್. ಒಂದ್ ನಿಮಿಷಕ್ಕಾಗಿ ಬಂದು ಐ ಯು ಫೈನ್, ನೀನ್ ಮಾತಾಡಕ್ ಆಗ್ಲಿಲ್ವಾ? ಅದೇ ಜಾಗದಲ್ಲಿ ನೀನ್ ಇದ್ರೆ ನಾನು ಎಷ್ಟು ಸರಿ ಬರ್ತಿದೆ. ನಿಜವಾಗ್ಲೂ ಈ ಒಂದು ಕನ್ವರ್ಸೇಷನ್ ನಡೆಯುವಾಗ ರಿಷಿಕ್ ಅವರು ಮಾತಾಡ್ತಾರೆ. ಸೊ ನೀನು ನನ್ನ ಹತ್ರ ಬಂದು ಮಾತಾಡಬೇಕು ಅಂತ ಏನು ರೂಲ್ಸ್ ಏನಿಲ್ಲ. ಸೊ ಈ ವೀಕ್ ನಾನು ನಿನ್ನ ಜೊತೆ ಇದ್ದೀನಿ, ನೆಕ್ಸ್ಟ್ ವೀಕು ನೀನು ಬೇರೆಯವ್ರ ಜೊತೆ ಹೋಗ್ಬೋದು, ಬೇರೆಯವ್ರು ಇಷ್ಟ ಆಗ್ಬೋದು. ಆ ಒಂದು ವಿಚಾರ ಅಂದಿದ ತಕ್ಷಣ ಸುರೋಜ್ ಅವರು ಇದ್ದೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ರೀಸನ್ ಏನು ಅಂತ ಹೇಳಿದ್ರೆ, ಸೊ ಟಾಪಿಕ್ ಎಲ್ಲೆಲ್ಲಿ ಹೋಗ್ತಿದೆ, ನೀನು ಏನೇನೋ ಮಾತಾಡ್ತಿದ್ಯಾ, ಸೊ ನಾನೇನಕ್ಕೆ ಹೋಗ್ಲಿ ಬೇರೆಯವ್ರ ಜೊತೆ ಏನಕ್ಕೆ ಮಾತಾಡಲಿ ಅಂದರೆ ಅವ್ರು ಹೇಳೋ ಪ್ರಕಾರ ಸೊ ನೀನು ಬಿಟ್ಟು ಯಾರ ಜೊತೆನೂ ನಾನು ಹೋಗೋಲ್ಲ ಅನ್ನೋ ಒಂದು ಪಾಯಿಂಟ್ನ ಕನ್ವೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಸೊ ಅಶ್ವಿನಿ ಗೌಡ ಅವ್ರಿಗೆ ಮತ್ತು ಜಾನ್ವಿ ಅವ್ರಿಗೆ ದೂರ ಅಂತರ ಇದೆ ನಿಜ, ಬಟ್ ಈಗ ಸದ್ಯಕ್ಕೆ ಬಟ್ ಅವರು ಮನಸ್ಫೂರ್ತಿಯಾಗಿ ಅವ್ರು ದೂರ ಆಗೋದಕ್ಕೆ ಚಾನ್ಸೇ ಇಲ್ಲ. ಈ ವೀಕೆಂಡ್ ಒಳಗಡೆ ಮತ್ತೆ ಅವ್ರು ಒಂದಾಗ್ತಾರೆ. ಸೊ ಅವ್ರದ್ದೇ ಆದಂತಹ ಒಂದು ಕನ್ವರ್ಸೇಷನ್ನು, ಅವ್ರದ್ದೇ ಆದಂತಹ ಒಂದು ಎಮೋಷ್ನಲ್ಲು ಎಲ್ಲ ಆಚೆಗೆ ಹೋಗ್ಕೊಂತಾರೆ. ನೆನ್ಪಿಟ್ಕೊಳ್ಳಿ, ಅವರಿಬ್ರು ಮಾತಾಡ್ಕೊಳ್ಳೋದು ಅಷ್ಟು ಕ್ಲೋಸ್ ಆಗಿ ಮೂವ್ ಆಗೋದು ಮತ್ತೆ ಒಂದು ಪ್ರೋಮೋ ಕಟ್ ಮಾಡಿ ಒಂದು ಪ್ರೋಮೋ ಬಿಡ್ತಾರೆ. ಇದಂತೂ ಪಕ್ಕ ಖಂಡಿತ ನೋಡ್ಕೊಳ್ಬೇಕಾದ್ರೆ. ಸೊ ಅವರು ನಿನ್ನೆ ಅವರ ಒಂದು ಗಲಾಟೆ ಮಧ್ಯೆ ಇಲ್ಲಿ ಸಖತ್ತಾಗಿ ಕಾಮಿಡಿ ಮಾಡ್ತಾ ಇದ್ದ. ಆ ಒಂದು ಕಾಮಿಡಿ ಕ್ಲಿಪ್ ಇದೆ ಅನ್ಸುತ್ತೆ, ಬನ್ನಿ ತೋರಿಸ್ತೀನಿ. ಇದೆ ನನಗೆ ಯಾರು ಇಲ್ಲ ಈ ಮನೇಲಿ ನೋಡಿ. ಸೂಟು ಬುಟ್ಟು ಕಣ್ಣು ಮುಂದೆ ಬಂತು ಅಂತ ಕಷ್ಟಕಾಲದಲ್ಲಿ ಮನೆ ಕಬ್ಬನ್ ಬನಿಯನ್ ಮನೆ ಕಾಯ್ತದ ಯಾರು ಹೇಳು. ಅಂದ್ರೆ ಇವ್ರು ಹೇಳ್ತಾ ಇರೋದು ಮೊದಲಿಂದ ಇದ್ದು ನಿಮ್ಗೆ ಅಶ್ವಿನಿ ಗೌಡ ಅವರು ಮಧ್ಯದಲ್ಲಿ ಇವ್ರು ಯಾರೋ ಬಂದ್ರು ಅಂತ ಅವ್ರನ್ನ ಬಿಟ್ಬಿಡ್ತೀರಾ ಅಂತ ಸೂಟು ಬೂಟ್ಗೆ ಇವ್ರು ಹಾಕೋ ಬನಿಯನ್ಗೆ ಹೋಲಿಕೆ ಮಾಡಿ ಮಾತಾಡ್ತಿದ್ದಾರೆ. ಕತೆ ತುಂಬಾ ಲೇಟ್ ಆಗಿ ಅರ್ಥ ಆಯ್ತು. ಇದೇ ಹೌದು, ಪರವಾಗಿಲ್ಲ. ಯಾಕೆ ತುಂಬಾ ಲೇಟ್ ಆಗಿ ಹೇಳಿದೆ? ಫಸ್ಟ್ ಅಲ್ಲ ಮಲ್ಕೋಬೇಕಾದ್ರೆ ಬೆಡ್ಶೀಟ್ ಕೈಗೆ ಹೇಳ್ಬೇಕು. ಅದರಲ್ಲೂ ಕಾಮಿಡಿ ಇಲ್ಲಿದು, ಅದರಲ್ಲೂ ಬಿಡ್ತಾ ಇಲ್ಲ. ಅದು ರಂಗದೆ ಬಸಂತಿ ಅಂತ ಅದ್ದೂರಿ ಅದು ಒಂದು ಟಾಸ್ಕ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನನಗೆ ಟಾಸ್ಕ್ ಅಂತ ಬಂದರೆ ಧನುಷ್ ತುಂಬಾ ಇಷ್ಟ ಆಗ್ತೇನೆ. ಅದ್ರ ಬಗ್ಗೆ ಮಾತಾಡೋಣ. ಸೊ ರಂಗದೆ ಬಸಂತಿಯಲ್ಲಿ 3 ರೌಂಡ್ ಇರುತ್ತೆ. ಆ 3 ರೌಂಡಲ್ಲಿ ಫಸ್ಟ್ ರೌಂಡ್ ಹೆಣ್ಮಕ್ಳು ಆಡ್ತಾರೆ, ಸೆಕೆಂಡ್ ರೌಂಡ್ ಗಂಡು ಮಕ್ಳು ಆಡ್ತಾರೆ, ಮತ್ತು 3ನೇ ರೌಂಡ್ ಕೂಡ ಹೆಣ್ಮಕ್ಳು ಆಡ್ತಾರೆ. ಫಸ್ಟು ಬ್ಲೂ ಟೀಮಿಂದ ಬಂದುಬಿಟ್ಟು ಸೊ ಫಸ್ಟ್ ರೌಂಡ್ ಬಂದುಬಿಟ್ಟು ಬ್ಲೂ ಟೀಮಿಂದ ರಾಶಿಕ್ ಅವರು ಮತ್ತು ಅಶ್ವಿನಿ ಗೌಡ ಅವರು ಬರ್ತಾರೆ. ರೆಡ್ ಟೀಮಿಂದ ಇವರು ಜಾನ್ವಿ ಅವರು ಮತ್ತು ಕಾವ್ಯ ಅವರು ಬರ್ತಾರೆ. ಆ್ಯಕ್ಚುಲಿ ಒಂದು ಹೇಳಬೇಕು ನಿಮಗೆ, ಅಶ್ವಿನಿ ಗೌಡ ಅವರು ಗೇಮು ಅಂತ ಬಂದಾಗ ಅವರು ಓವರಾಗಿ ಮಾತಾಡ್ತಾರೋ, ಓವರ್ ಬಿಲ್ಡಪ್ ಕೊಡ್ತಾರೋ ಯಾವುದೋ ಏನೋ ಗೊತ್ತಿಲ್ಲ, ಬಟ್ ಆಟ ಮಾತ್ರ ಅದ್ದೂರಿಯಾಗಿ ಆಡ್ತಾರೆ. ನಂಗೆ ತುಂಬ ಇಷ್ಟ ಆಯ್ತು ಅವರು. ನಿನ್ನೆ ಅವರು ಜಾನ್ವಿ ಅವ್ರನ್ನ ಆ ಫಿಸಿಕಲ್ ಟಾಸ್ಕಲ್ಲಿ ಹೋಲ್ಡ್ ಮಾಡಿದ ರೀತಿ
ಸಖತ್ ಅಂದರೆ ಸಖತ್ತಾಗಿತ್ತು. ಈ ರೀತಿ ಈ ಕಡೆ ಜಾಹ್ನವಿ ಮತ್ತು ಕಾವ್ಯ ಅವರು ಕೂಡ ಡಿಪೆಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಟಾಸ್ಕ್ ಏನು ಅಂತ ಹೇಳಿದ್ರೆ ಒಂದು ರೆಡ್ ಶೀಟ್ಸ್ ಇರುತ್ತೆ, ಒಂದು ಬ್ಲೂ ಶೀಟ್ಸ್ ಇರುತ್ತೆ. ಸೊ ಒಂದು ಇಬ್ಬರು ಬಂದುಬಿಟ್ಟು ಅದಕ್ಕೆ ಬಣ್ಣ ಹಚ್ತಾ ಇರ್ತಾರೆ, ಒಂದು ಸರ್ಫೇಸ್ ಮೇಲೆ ಅದನ್ನು ಜೋಡಿಸ್ಬೇಕು. ಅದಕ್ಕಂತ ಇಷ್ಟೊಂದು ಟೈಮ್ ಕೊಟ್ಟಿರ್ತಾರೆ. ಟೈಮ್ ಆದಮೇಲೆ ಬಿಗ್ ಬಾಸ್ ಬೆಲ್ ಹೊಡಿತಾನೆ, ಆವಾಗ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಬೇಕು. ಸೊ ಫಸ್ಟ್ ರೌಂಡಲ್ಲಿ ಅದ್ದೂರಿಯಾಗಿ ನಮ್ಮ ಬ್ಲೂ ಟೀಮ್ ಅವ್ರು ಗೆದ್ರು, ಅಂದರೆ ಅಶ್ವಿನಿ ಟೀಮ್ ಅವ್ರು ಗೆದ್ರು, ಇವ್ರು ಸೋತೋದ್ರು. ನೆಕ್ಸ್ಟ್ ಬಂದಿದ್ದು ಇದು ಬ್ಲೂ ಟೀಮಿಂದ ಮಾಳು ಮತ್ತು ಧನುಷ್ ಅವರು, ರೆಡ್ ಟೀಮಿಂದ ಸೂರಜ್ ಅವರು ಮತ್ತು ಅಭಿ ಅವರು. ಸೊ ಆದ್ರೂ ಧನುಷ್ ಅವರು ಸೂರಜನ ಹೋಲ್ಡ್ ಮಾಡಿದ್ದು, ಅವರಿಬ್ಬರು ಆಡ್ತಾ ಇದ್ದರೆ ನಿಜವಾಗ್ಲೂ ಇಡೀ ಮನೆಯೇ ಕಣ್ಣು ಅವ್ರ ಕಡೆ ಇತ್ತು. ಸೊ ಈ ಕಡೆ ಮಾಳು ಮತ್ತು ಅಭಿ ಅವ್ರದ್ದು ಪರವಾಗಿಲ್ಲ, ಬಟ್ ಮಾಳುನು ಸಖತ್ತಾಗಿ ಹೋಲ್ಡ್ ಮಾಡ್ತಾ ಇದ್ದ. ಅವ್ರಿಬ್ರು ಕಂಪೇರ್ ಮಾಡಿದ್ರೆ ಅಭಿ ಸಖತ್ತಾಗಿ ಆಡ್ದ. ಅಭಿಯಿಂದನೇ ಅರೌಂಡ್ ಅವರು ವಿನ್ ಆಗೋದಕ್ಕೆ ಚಾನ್ಸ್ ಕೂಡ ಆಗಿದ್ದು. ನನಗಂತೂ ಧನುಷ್ ಅವ್ರದ್ದು ಮತ್ತು ಸೂರಜ್ ಅವರು ಅವರಿಬ್ಬರದ್ದು ಟ್ಯಾಕಲ್ ಮಾಡ್ಕೊಂಡಿದ್ದು, ಅವರಿಬ್ಬರು ಆಡಿದ ರೀತಿ ನೋಡಿ ಮಸ್ತ್ ಅಂದರೆ ಮಸ್ತ್ ಅನ್ನಿಸ್ತು. ಸೊ ಧನುಷ್ ಅವರು ಅವ್ರ ಆಟದ ಮೇಲೆ ಏನು ಕಾನ್ಸಂಟ್ರೇಟ್ ಮಾಡಿ ಆಡ್ತಿದ್ದಾರೋ ಅದನ್ನೇ ಸ್ವಲ್ಪ ಮನೆಯವ್ರ ಜೊತೆ ಬೆರೆಯೋದು, ಅವ್ರ ಜೊತೆ ಮಾತಾಡೋದು ಇವೆಲ್ಲ ಮಾಡಿಬಿಟ್ರೆ ಇನ್ನೂ ಮಸ್ತಾಗಿರುತ್ತೆ. ಒಂದು ಅವರು ಕಲ್ತ್ಕೊಬೇಕಷ್ಟೇ. ನೆನ್ನೆ ಅವ್ರ ಆಟ ಅಂತೂ ನೋಡಿ ನಾನು ಫಿದಾಗುತ್ತೆ. ಸೊ ಗಾಡ್ ರೇಸ್ ಏನಾಯಿತು ಅಂತ ಹೇಳಿದ್ರೆ ಸೆಕೆಂಡ್ ರೌಂಡ್ ಬಂದುಬಿಟ್ಟು ರೆಡ್ ಟೀಮ್ ಗೆದ್ಕೊಂಡ್ಬಿಡ್ತು. ಫಸ್ಟ್ ರೌಂಡು ಬ್ಲೂ ಟೀಮ್ ವಿನ್ ಆಯಿತು, ಸೆಕೆಂಡ್ ಟೀಮ್ ರೆಡ್ ಟೀಮ್ ವಿನ್ ಆಯಿತು. ಸೊ ಇನ್ನೊಂದು ಟಾಸ್ಕ್ ಏನಾಯಿತು, ಅದು ಡಿಸಿಷನ್ ಮೇಕಿಂಗ್ ಟಾಸ್ಕ್ ಆಗಿತ್ತು. ಬ್ಲೂ ಟೀಮಿಂದ ರಿಷಿಕ್ ಅವರು ಮತ್ತು ರಾಶಿಕ್ ಅವರು ಬಂದಿದ್ರು. ಬ್ಲೂ ಟೀಮಿಂದ ರಿಷಾ ಅವರು ಮತ್ತು ರಾಶಿಕ್ ಅವರು ಬಂದಿದ್ರು. ಸೊ ಈ ಕಡೆ ಬಂದುಬಿಟ್ಟು ಸೇಮ್ ಜಾಹ್ನವಿ ಅವರು ಮತ್ತು ಕಾವ್ಯ ಅವರು ಬಂದಿದ್ರು. ಈ ಗೇಮು ಅತ್ಯದ್ಭುತವಾಗಿತ್ತು. ಅದೆಲ್ಲಿ ಸೋತೋಗ್ಬಿಟ್ರು ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಇಬ್ಬರು ಸಖತ್ತಾಗಿ ಆಡೋದು, ಇಬ್ಬರು ಒಂದು ಸ್ಟ್ರಾಟಜಿ. ಯಾಕಂದರೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಎಲ್ಲ ನೋಡಿದ್ದಾರೆ. ಅವ್ರಿಗಂತಾನೆ ಒಂದು ಕೆಲವೊಂದು ಹಿಂಟ್ಸ್ ಎಲ್ಲ ಇರುತ್ತೆ, ಅವ್ರಿಗಂತ ಒಂದು ಐಡಿಯಾಲಜಿ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಆಡಿದ್ರು. ಈ ಕಡೆ ಕಾವ್ಯ ಆಗಿರ್ಬೋದು, ಜಾಹ್ನವಿ ಅವರು ಆಗಿರ್ಬೋದು, ಈ ಕಡೆ ರಿಷಾ ಅವರು ಆಗಿರ್ಬೋದು, ರಾಶಿಕ್ ಅವರು ಆಗಿರ್ಬೋದು. ಸೊ ಎಲ್ಲ ಆ ಪೇಸ್ಟ್ ಮಾಡಿರುವಂತಹ ಆ ಸರ್ಫೇಸ್ ಮೇಲೆ ಇರುವಂತಹ ಆ ಕಾರ್ಡ್ಗಳನ್ನೆಲ್ಲ ಅರ್ಧಾಕಿ ಅವ್ರದ್ದೇ ಇರೋ ಸ್ಟ್ರಾಟಜಿ ಎಲ್ಲ ಯೂಸ್ ಮಾಡಿದ್ರು. ಬಟ್ ಬೆಲ್ ಹೊಡೆಯೋ ಟೈಮ್ ಒಳಗಡೆ ಬ್ಲೂ ಟೀಮ್ಗೆ ಸಂಬಂಧಪಟ್ಟರು ಕೇವಲ ಒಂದೇ ಒಂದು ಶೀಟು ಸರ್ಫೇಸ್ ಮೇಲೆ ಇತ್ತು. ಆ ಸರ್ಫೇಸ್ ಮೇಲೆ ಇದ್ದಿದ್ದಕ್ಕೆ ಬ್ಲೂ ಟೀಮ್ ಅವರು ವಿನ್ ಆದರು. ಸೊ ಅವರು ಒಂದು ಟೀಮಲ್ಲಿ ಯಾರು ಕ್ಯಾಪ್ಟನ್ಸಿ ಕಂಟೆಸ್ಟೆಂಟ್ಗೆ ಆಯ್ಕೆ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ ಎಲ್ಲರೂ ಆಲ್ಮೋಸ್ಟು ಕಾಕ್ರೋಚ್ ಸುಧೀರ್ ಬಂದುಬಿಟ್ಟು ರಿಷಿಕಾ 2 ಗೇಮ್ಸ್ ಆಡಿದ್ರೆ ಅವಳು ಹೋಗಬೇಕು ಅಂತ ಹೇಳಿದ್ರು. ಮತ್ತು ಅದಾದಮೇಲೆ ಅಶ್ವಿನಿ ಗೌಡ ಅವರು ಸ್ವಾರ್ಥೇನೋ ಗೊತ್ತಿಲ್ಲ, ನಾನು ಚೆನ್ನಾಗಿ ಆಡಿದೆ ನಾನೇ ಇರಬೇಕು ಅಂತ ಹೇಳಿದ್ರು. ಇನ್ನೆಲ್ಲ ಮಿಗ್ದವರೆಲ್ಲನೂ ಧನುಷ್ಗೆ ಓಟ್ ಹಾಕಿದ್ರು. ಆಡಿದ್ದು ಒಂದೇ ಗೇಮೇ, ಬಟ್ ಅದನ್ನು ಸಖತ್ತಾಗಿ ಆಡಿದ್ರು. ಅದು ಆ್ಯಕ್ಚುಲಿ ಆ ಗೇಮ್ ಕೂಡ ಸೋಲ್ತು ಅನ್ಕೊತೀನಿ. ಸೋಲ್ತು ಆ ಗೇಮು, ಆದರೂ ಕೂಡ ಧನುಷ್ಗೆ ಓಟ್ ಹಾಕಿದ್ರು. ಸೊ ಆ ಒಂದು ಬ್ಲೂ ಟೀಮ್ ಗೆದ್ದಿರೋದ್ರಿಂದ ಧನುಷ್ ಅವರು ಕ್ಯಾಪ್ಟನ್ಸಿ ಕಂಟೆಸ್ಟೆಂಟ್ಗೆ ಆಯ್ಕೆ ಆಗಿದ್ದಾರೆ ನೆನ್ನೆ ಒಂದು ಟಾಸ್ಕಲ್ಲಿ. ಆ್ಯಕ್ಚುಲಿ ಇದು ನೆನ್ನೆ ಆಗಿರುವಂತಹ ಒಂದು ಎಪಿಸೋಡಲ್ಲಿ ಹೈಲೈಟ್ಸು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಿಚಾರಗಳು ಮಸ್ತಾಗಿತ್ತು. ಸೊ ಇವಾಗ ನಾನು ಮೊದಲೇ ಹೇಳ್ದಂಗೆ ಕೆಲವೊಂದು ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗದೇ ಇರುವಂತಹ ಕೆಲವೊಂದು ಕ್ಲಿಪ್ಸ್ ನನ್ನ ಹತ್ರ ಇದೆ. ಸೊ ಅದನ್ನು ತೋರಿಸಿ ಬನ್ನಿ. ಮಾಳು ಅವರು ಗಿಲ್ಲಿಗೋಸ್ಕರ ಒಂದು ಸಾಂಗ್ ಆಡ್ತಾರೆ. ಆ ಸಾಂಗ್ ಸಖತ್ತಾಗಿತ್ತು. ಸೊ ಅದು ಕೇಳಿ, ನಾನು ಹೇಳೋದಕ್ಕಿಂತ ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಗಿಲ್ಲಿ ಬಂದ ಅದಾದ್ಮೇಲೆ ಗಿಲ್ಲಿ ಮಾಳಮ್ಮ ಜೊತೆ ಹೆಂಗ್ ಗೋಳ ಹಾಕೊಂಡ. ಸೊ ಅವ್ರ ಜೊತೆ ಕಾಮಿಡಿ ಟ್ರ್ಯಾಕ್ ಯಾವ ಥರ ಇತ್ತು ಅಂತ ನೋಡೋಣ ಬನ್ನಿ. ಮಲ್ಲು ಕೊಂಡು ಅಂದ್ರೆ ಅವರು ಅಷ್ಟು ಸ್ಪೋಡಿ ತಗೊಂತಿದ್ದಾರೆ ಮಲ್ಲಮ್ಮ ಅವ್ರು ಕೂಡ. ಇಲ್ಲಿ ಒಂದು ಮೂಮೆಂಟ್ಸ್ ಸಖತ್ ಹೈಲೈಟ್ ಆಗಿದೆ. ರಘು ಅವ್ರು ಕ್ಯಾಪ್ಟನ್ ಆಗಿದ್ರಲ್ವಾ, ಅವ್ರಿಗೋಸ್ಕರ ಏನಾದ್ರು ಸಾಂಗ್ ಒಂದು ಏನಾದ್ರು ಆಡ್ಬೇಕು ಅನ್ಕೊಂಡಿದ್ರೇನೋ. ಆ ಸಾಂಗ್ ಪಜಿತ್ ಏನಾಯ್ತು ನೋಡಿ ಬನ್ನಿ. ಎಲ್ಲಾರು ಮರ್ತೋಗಿದ್ದೀರಾ ಅನ್ಸುತ್ತೆ, ನಮ್ ಬಂದ ತಕ್ಷಣ ಏನ್ ಮಾಡ್ಬೇಕು ಅಂತ ಹೇಳಿ. ರಘು 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 ಎಲ್ಲ ರಘು 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 ಆಮೇಲೆ ಸಿಗು. ಇಲ್ಲ ಇಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಸಖತ್ ಕೊಡ್ತಾ ಇದ್ದೇನೆ ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಸೊ ಇದು ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಫಸ್ಟ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಜನಕ್ಕೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಸೊ ವಿಡಿಯೋ ನೋಡುವಾಗ ನಿಮ್ಗೆ ಏನಾದರೂ ಅನಿಸಿಕೆ ಏನಾದರೂ ಬಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮುಂದೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಮೊದಲೇ ಹೇಳ್ದಂಗೆ ಈ ವಿಡಿಯೋಗೆ ಅಟ್ಲೀಸ್ಟ್ ಒಂದು 10 ರಿಂದ 15 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.